ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನದಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಉಪಹಾರಕ್ಕೆ ಕರೆತರುವ ಮೂಲಕ ಒಂದಿಂಚು ಆಚೆ ಈಚೆ ಆಗದಂತೆ ಡಿಸಿಎಂ ಡಿಕೆಶಿ ನಡೆದುಕೊಂಡರು. ಶನಿವಾರ ಸಿಎಂ ಅವರ ನಿವಾಸ ಕಾವೇರಿಯಲ್ಲಿ ಉಪಹಾರವನ್ನ ಸವಿದಿದ್ದ ಡಿಕೆ ನಮ್ಮ ಮನೆಗೂ ದಯವಿಟ್ಟು ಊಟೋಪಚಾರಕ್ಕೆ ಬರಬೇಕೆಂದು ಅದೇ ದಿನ ಸಿಎಂಗೆ ಆಹ್ವಾನ ಇತ್ತಿದ್ರು. ಅದರ ಭಾಗವೆಂಬಂತೆ ಸಿದ್ದರಾಮಯ್ಯ ಅವರಿಗೆ ಸ್ವಲ್ಪ ತಡವಾಗಿ ಇನ್ವೈಟ್ ಮಾಡಿದ್ರು. ಇಂದು ಬೆಳಗ್ಗೆ ಸಿಎಂ ಅವರಿಗೆ ಇಷ್ಟವಾದ ನಾಟಿ ಕೋಳಿ ಸಾರು, ಮುದ್ದೆ, ಇಡ್ಲಿ, ವಡೆ ಸೇರಿದಂತೆ ಮುಂತಾದ ರುಚಿಯಾದ ಉಪಹಾರದ ವ್ಯವಸ್ಥೆ ಮಾಡಿದ್ದ ಡಿಕೆಶಿ ಎಂದಿನಂತೆ ತಮ್ಮ ಹಸನ್ಮುಖದಿಂದಲೇ ಸಿಎಂ ಅವರನ್ನ ಕೈ ಹಿಡಿದು ಮನೆಯೊಳಗೆ ಕರೆದುಕೊಂಡು ಹೋದದ್ದು ಗಮನಾರ್ಹವಾಗಿತ್ತು. ಸಿಎಂ ಆಗಮನದಿಂದ ಸದಾಶಿವನಗರದ ಡಿಕೆ ನಿವಾಸವು ಆಕರ್ಷಣೀಯ ಕೇಂದ್ರಬಿಂದುವಾಗಿತ್ತು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.